ಒಂದು ಮನೇಲಿ ಅಪ್ಪ ಫಿಟ್ ಆಗಿದ್ರೆ ಅದು ಅವರ ಒಬ್ಬರ ಸಕ್ಸಸ್, ಆದರೆ ಅದೇ ಫ್ಯಾಮಿಲಿಲಿ ಅದೇ ಮನೆಯಲ್ಲಿ ಅಮ್ಮ ಫಿಟ್ ಆಗಿದ್ರೆ ಅದು ಇಡೀ ಫ್ಯಾಮಿಲಿಯ ಸಕ್ಸಸ್. ಇದರಲ್ಲೂ ಒಂದು ಲಾಜಿಕ್ ಇದೆ, ಏನು ಗೊತ್ತಾ? ಸಿಂಪಲ್ ಆಗಿ ಹೇಳ್ತೀನಿ, ಒಬ್ಬ ಹೆಣ್ಣು ತನ್ನ ಹೆಲ್ತ್ ಬಗ್ಗೆ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಫಸ್ಟ್ ಬದಲಾಗೋದೇ ಆಕೆಯ ಕಿಚನ್, ಹೌದಲ್ವಾ? ಅಡುಗೆ ಮನೆಯೇ ಫಸ್ಟ್ ಬದಲಾಗೋದೇ ಆಕೆಯ ಕಿಚನ್. ಎಣ್ಣೆಯಲ್ಲಿ ಕರ್ದಿರೋಂತಹ ತಿಂಡಿ ಬದಲು ಅದರ ಜಾಗದಲ್ಲಿ ಏನಿರುತ್ತೆ, ಡ್ರೈ ಫ್ರೂಟ್ಸ್ ಇರುತ್ತೆ, ಹಣ್ಣಿರುತ್ತೆ, ವೆಜಿಟೇಬಲ್ಸ್ ಇರುತ್ತೆ. ಅಡುಗೆಯಲ್ಲಿ ಎಣ್ಣೆ ಬಳಕೆ ತುಂಬಾ ಕಡಿಮೆ ಆಗುತ್ತೆ. ಆಮೇಲೆ ಅನ್ನದ ಬದಲು ರಾಗಿ, ಸಜ್ಜೆ, ಸಿರಿಧಾನ್ಯನ ತಟ್ಟೆಲೆ ಆ್ಯಡ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದರ ರಿಸಲ್ಟ್ ಹೇಗಿರುತ್ತೆ ಗೊತ್ತಾ? ಬಹಳ ಮುಖ್ಯವಾದದ್ದು ಏನಪ್ಪ ಅಂದರೆ ಮಕ್ಕಳ ಸ್ಟಾಮಿನಾ ಹೆಚ್ಚಾಗಿರುತ್ತೆ. ಅದಲ್ಲದೆ ವಯಸ್ಸಾದಂತಹವರ ಆರೋಗ್ಯ, ಹಿರಿಯವರ ಆರೋಗ್ಯ ಚೆನ್ನಾಗಿರುತ್ತೆ. ಟೋಟಲಿ ಫ್ಯಾಮಿಲಿಯೇ ಹೆಲ್ತಿಯಾಗಿರುತ್ತೆ ಅಲ್ವಾ? ಹಾಗಾಗಿ ಒಬ್ಬ ಹೆಣ್ಣು ಮಗಳು ಫಿಟ್ ಆಗಿರ್ತೀನಿ ಅಂದರೆ ಇಡೀ ಫ್ಯಾಮಿಲಿ ಕೂಡ ಸಕ್ಸಸ್ಸನ್ನು ಕಾಣುತ್ತೆ. ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ, ಮನೆಯಲ್ಲಿ ಹೆಣ್ಮಕ್ಳು ಫಿಟ್ ಆಗಿರಬೇಕು, ಫಿಟ್ನೆಸ್ನ ಮೇಂಟೈನ್ ಮಾಡಬೇಕು ಅಂತ ಅಂದರೆ, ನಿಮ್ಮ ಮನೆಯಲ್ಲಿ ಹೆಣ್ಣುಮಕ್ಳು ಫಿಟ್ನೆಸ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂದರೆ ಇಡೀ ಫ್ಯಾಮಿಲಿನೇ ಹೆಲ್ತಿಯಾಗಿರುತ್ತೆ. ಅದೊಂದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು ಅಷ್ಟೇ. ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಹಾಗೆಯೇ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ನಾನು ನಿನ್ನೆ ವಿಡಿಯೋದಲ್ಲಿ ನನ್ನ ವೆಯ್ಟ್ ಬಂದು 58.15 ಆಗಿತ್ತು, 58.5 kg ಇದೆ. ಹಾಗೆಯೇ ಇವತ್ತಿನ ನನ್ನ ವೆಯ್ಟ್ ಬಂದು ಎಷ್ಟಾಗಿದೆಯಪ್ಪ ಅಂದರೆ 58.45 ಅಂದರೆ 50 ಗ್ರಾಮ್ ಕಡಿಮೆ ಆಗಿದೆ ಅಷ್ಟೇ. 58.45 ಆಗಿದೆ. ನಿನ್ನೆಗೂ ಇವತ್ತಿಗೂ ಹೋಲಿಸ್ಕೊಂಡ್ರೆ 50 ಗ್ರಾಮ್ ಕಡಿಮೆ ಆಗಿದೆ. ಅದು ಬಿಟ್ಟರೆ ಜಾಸ್ತಿ ತುಂಬ ಕಡಿಮೆ ಮಾಡ್ಕೊಂಡಿಲ್ಲ. ಹಾಗೆಯೇ ಬೆಳಗ್ಗೆ ವೆಯ್ಟ್ ಚೆಕ್ ಮಾಡುವಾಗ ನಾನು ವೆಯ್ಟ್ನ ಚೆಕ್ ಮಾಡಿದ್ದೀನಿ ಅಂತ ವಿಡಿಯೋನ ಆನ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಕ್ಷಮಿಸಿ. ಈ ವಿಡಿಯೋದಲ್ಲಿ ಇವತ್ತಿನ ವೆಯ್ಟು ನನ್ನ ವಿಡಿಯೋ ಇವಾಗ ಎಡಿಟ್ ಮಾಡುವಾಗ ನನ್ನ ವಿಡಿಯೋ ಆನ್ ಮಾಡಿ ನೋಡ್ತಾ ಇದ್ದೀನಿ, ಬಟ್ ಅದು ಆ ವಿಡಿಯೋನೇ ಮಾಡ್ಕೊಂಡಿಲ್ಲ ನಾನು. ಸಾರಿ. ಬೆಳಗ್ಗೆ ನಾನು ಎದ್ದ ತಕ್ಷಣ ವೆಯ್ಟ್ನ ಚೆಕ್ ಮಾಡೋಕ್ಕೋಸ್ಕರನೇ ವಿಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡು ವೆಯ್ಟ್ ಮೇಲೆ ನಿಂತಿದ್ದೀನಿ. ಕ್ಯಾಮ್ರಾ ಕೂಡ ಆನ್ ಮಾಡಿದ್ದೀನಿ, ಬಟ್ ವಿಡಿಯೋನ ಪ್ರೆಸ್ ಮಾಡಿಲ್ಲ, ಆನ್ ಮಾಡಿಲ್ಲ. ಆಯಿತಾ? ಅದು ಆನ್ ಆಗಿದೆ ಅಂತ ತಿಳ್ಕೊಂಡು ಹಾಗೇ ಕಟ್ ಮಾಡಿಬಿಟ್ಟು ವಾಕ್ ಹೊರಟೋದೆ. ಬಟ್ ನೋಡಿದರೆ ಇವಾಗ ಎಡಿಟಿಂಗ್ ಮಾಡುವಾಗ ನನ್ನ ವೆಯ್ಟು ವಿಡಿಯೋನೇ ಆಗಿಲ್ಲ. ನನ್ನ ವೆಯ್ಟ್ದು ಯಾವ ವಿಡಿಯೋ ಮಾಡಿದೆ ಆ ವಿಡಿಯೋನೇ ಆಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ನಾಳೆ ವಿಡಿಯೋದಲ್ಲಿ ಎಷ್ಟು ಕಮ್ಮಿ ಆಗಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ, ನಂಬ್ತೀರಾ ಅಂತ ಅನ್ಕೋತೀನಿ. ಹಾಗೆಯೇ ನಾಳೆ ಡೈಲಿ ವಿಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ, ನನ್ನ ವೆಯ್ಟ್ನ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ. ಹಾಗೆಯೇ ನಾಳೆ ವಿಡಿಯೋದಲ್ಲಿ ಕೂಡ ನನ್ನ ವೆಯ್ಟ್ನ ಹೇಳ್ತೀನಿ. ಅಂದರೆ ಆತರವಾಗಿ ಹೋಗಬೇಕು, ವಾಕ್ ಮಾಡಬೇಕು, ಲೇಟಾಗಿ ಎದ್ದುಬಿಟ್ಟಿದ್ದೀನಿ ಅನ್ನೋ ಸ್ಟ್ರೆಸ್ಸಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅನ್ನೋದನ್ನೇ ನಾನು ಮರ್ತ್ಕೊಬಿಟ್ಟಿದ್ದೀನಿ. ನೋಡಿ, ಈ ಥರ ಆಗುತ್ತೆ ಒಂದೊಂದು ಟೈಮು. ನಾಳೆ ನಾನು ಯಥಾ ಪ್ರಕಾರ ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ಕ್ಲಿಯರಾಗಿ ತೋರಿಸ್ತೀನಿ. ಇದರಲ್ಲಿ ಏನು ಯಾವುದೇ ರೀತಿಲೂ 50 ಗ್ರಾಮಲ್ಲಿ ಹೆಚ್ಚಾದರೂ ಪರವಾಗಿಲ್ಲ, ಕಮ್ಮಿ ಆದರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ವೆಯ್ಟ್ ಎಷ್ಟು ಕಮ್ಮಿ ಆಗಿದೆ ಅಂತ ನೀವು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಸಿಸ್ಟರ್ ಒಂದು 2-3 ಮೆಂಬರ್ಸ್ ನನಗೆ ಹೇಳ್ತಾ ಇದ್ದೀರಾ, ನಾನು ವೆಯ್ಟ್ ಇಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ ಸಿಸ್ಟರ್ ಅಂತ ಹೇಳ್ಕೊತಾ ಇದ್ದೀರಾ. ನಿಜವಾಗ್ಲೂ ಖುಷಿ ಆಗ್ತಿದೆ ನನಗೆ. ಹಾಗೆಯೇ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನನಗೆ ನಿಜವಾಗ್ಲೂ. ಇಷ್ಟು ಕಡಿಮೆ ಮಾಡ್ಕೊಂಡಿದ್ದಾರೆ, ಒಂದು ಇದನ್ನು ಮೋಟಿವೇಟ್ ಆಗಿ ತೊಗೊಂಡಿದ್ದಾರೆ. ವೆಯ್ಟ್ ಕಡಿಮೆನೇ ಮಾಡಲೇಬೇಕು, ನಾನು ವೆಯ್ಟ್ ಕಡಿಮೆ ಮಾಡಲೇಬೇಕು ಅನ್ನೋದನ್ನು ಮೋಟಿವೇಟ್ ಆಗಿ ತೊಗೊಂಡು ಡೈಲಿ ನೀವು ನಿಮ್ಮ ವೆಯ್ಟ್ ಎಷ್ಟಾಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡ್ತಿದ್ದೀರಲ್ವ ಸಿಸ್ಟರ್, ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಹಾಗೆಯೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಿಮಗೆ. ಇನ್ನು ನನ್ನ ಇವತ್ತಿನ ಡಯಟ್ ರೆಸಿಪಿನಲ್ಲಿ ಬಂದು ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ರವೆ ದೋಸೆನ ಮಾಡ್ಕೊಂಡಿದ್ದೆ. ಇನ್ನು ಎಲ್ರಿಗೂ ಗೊತ್ತಿರೋ ಅಂಥದ್ದೇ ರವೆ ದೋಸೆ. ಹಾಗಾಗಿ ಕಾಯಿ ಚಟ್ನಿ ರವೆ ದೋಸೆನ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಕಾಯಿ ಚಟ್ನಿ ರವೆ ದೋಸೆ, ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ನ ಆ್ಯಡ್ ಮಾಡಿಕೊಂಡು, ಸಲಾಡ್ನ ಆ್ಯಡ್ ಮಾಡಿಕೊಂಡು, 4-5 ಡ್ರೈ ಫ್ರೂಟ್ಸ್ನ ತಿಂದು, ಬಾದಾಮಿ ಡ್ರೈ ಫ್ರೂಟ್ಸಲ್ಲಿ ಬಾದಾಮಿನ ತಿಂದು ತಿಂಡಿನ ಕಂಪ್ಲೀಟ್ ಮಾಡಿಕೊಂಡೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ನುಗ್ಗೆ ಸೊಪ್ಪು ಹಾಗೆಯೇ ಹೆಸರು ಕಾಳನ್ನ ಹಾಕಿ ಉಪ್ಪು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಊಟಕ್ಕೆ. ನೀವು ನೋಡ್ತಾ ಇರ್ಬೋದು. ಉಪ್ಪು ಸಾಂಬಾರು ಅಂದರೆ ಎಷ್ಟು ಬೆಸ್ಟ್ ಅಲ್ವಾ? ನಿಜವಾಗ್ಲೂ ಒಂದು ಡ್ರಾಪ್ ಆಯಿಲ್ ಇಲ್ಲದೆ ಇರೋ ಥರ ಉಪ್ಪು ಸಾಂಬಾರನ್ನ, ಈ ಮಸಾಲೆ ಸಾಂಬಾರನ್ನ ತಿಂದು 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 ಬೋರ್ ಆಗಿದ್ರೆ ನಿಜವಾಗ್ಲೂ ಮುದ್ದೆಗೆ ಈ ಉಪ್ಪು ಸಾಂಬಾರು, ಉಪ್ಸಾರು, ಖಾರ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ನಿಜವಾಗ್ಲೂ ಒಂಥರ ಚೆನ್ನಾಗಿರುತ್ತೆ ಕಣ್ರಿ. ನಮ್ಮ ಕೊಡಗು ಸೈಡಲ್ಲಿ ಉಪ್ಸಾರು ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನಿಜವಾಗ್ಲೂ ಈ ರೀತಿ ಮಾಡಿದರೆ ಈ ನೀರಿಗೆ ಉಪ್ಸಾರು ಖಾರನ ಬೆರೆಸ್ಕೊಂಡು ಹೇಗೆ ಮುದ್ದೆ ನುಂಗೋದು, ಈ ಥರ ನೀರು ಥರ ಇರುತ್ತಲ್ಲ, ಇದೆಂಥ ಸಾಂಬಾರು ಅಂತ ನಿಜವಾಗ್ಲೂ ನಗ್ತಾರೆ. ನಮ್ಮ ಕಡೆಯವರಂತೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಜವಾಗ್ಲೂ ಇದೆಂಥ ಸಾಂಬಾರಪ್ಪ ಅಂತ ಅಂತೀರಾ. ನನಗೂ ಕೂಡ ಗೊತ್ತು, ಏಕೆಂದರೆ ನಮ್ಮ ಕಡೆ ಈ ಉಪ್ಪು ಸಾಂಬಾರನ್ನ ಮಾಡಲ್ಲ. ಆಯಿತಾ? ಇನ್ನು ನಮ್ಮ ಕಡೆ ಎಲ್ಲ ಸಾಂಬಾರ್ಗೂ ಒಗ್ಗರಣೆ ಹಾಕ್ಕೊಂಡೇ ಮಾಡಿಕೊಂಡು ಊಟ ಮಾಡೋದು ಜಾಸ್ತಿ ನಾವು. ಹಾಗಾಗಿ ಈ ರೀತಿ ಉಪ್ಪು ಸಾಂಬಾರನ್ನ, ಅಂದರೆ ಎಣ್ಣೆನೇ ಯೂಸ್ ಮಾಡಿದೆ, ಕಾಯಿನೂ ಯೂಸ್ ಮಾಡಿದೆ. ಉಪ್ಪು ಸಾಂಬಾರು ಖಾರನ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆಯೇ ಮೆಣಸು,
ಇನ್ನು ಜೀರಿಗೆ ಇದೆಲ್ಲ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಾಗಿ ಹಾಕ್ಕೊಂಡು ರುಬ್ಕೊಂಡು ಉಪ್ಸಾರು ಸಾಂಬಾರು ಖಾರನ ಒಂದು ಕಡೆ ಹಸಿರು ಮೆಣಸಿನ್ಕಾಯಿ ಖಾರ ಅಂತ ಹೇಳ್ತೀವಿ ನಮ್ಮ ಕಡೆ, ಇದನ್ನು ರೊಟ್ಟಿಗೆ ತುಪ್ಪದ ಜೊತೆ ಸಖತ್ತಾಗಿರುತ್ತೆ. ಈ ರೀತಿ ತಿಂತೀವಿ ನಾವು ನಮ್ಮ ಕಡೆ ಕೊಡಗು ಸೈಡಲ್ಲಿ. ಬಟ್ ಇಲ್ಲಿ ಮಂಡ್ಯ ಸೈಡು ಮೈಸೂರು ಸೈಡಲ್ಲೆಲ್ಲ ಇದು ಕಾಮನ್ ಆಯಿತಾ ಉಪ್ಸಾಂಬಾರು ಅನ್ನೋದು. ಹಾಗೆಯೇ ಇನ್ನು ಹೆಸ್ರು ಕಾಳು ನುಗ್ಗೆ ಸೊಪ್ಪು, ಹೆಸ್ರು ಕಾಳು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದರೆ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಹಾಕಿ, ಹಾಗೆಯೇ ಅದ್ರ ಜೊತೆಗೆ ಒಂದು ಟೊಮೊಟೊನೂ ಕೂಡ ಬೇಯಿಸ್ಕೊಂಡು ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ, ಆ ಟೊಮೊಟೊ ಜೊತೆಗೆ ಬೇಕು ಅಂದರೆ ಹುಳಿಯಾಗಿರಬೇಕು ಅಂದರೆ ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡ್ಕೋತಾರೆ. ನನಗೆ ಹುಣಸೆಹಣ್ಣು ಅವಶ್ಯಕತೆ ಇಲ್ಲ, ಟೊಮೊಟೊನೇ ಹಾಕ್ಕೊಂಡಿದ್ದೆ. ಸ್ವಲ್ಪ ಉಪ್ಪು ಸಾಂಬಾರು ಮಾಡೋದ್ರಿಂದ ಒಂದು ಟೊಮೊಟೊ ಸಾಕಾಯಿತು, ದಪ್ಪ ಸೈಜಲ್ಲಿ ಒಂದು ಟೊಮೊಟೊ ಸಾಕಾಗುತ್ತೆ. ಈ ರೀತಿ ಎಲ್ಲ ಆ್ಯಡ್ ಮಾಡಿಕೊಂಡು ಉಪ್ಪು ಸಾಂಬಾರು ಖಾರನ ಸಪ್ರೇಟಾಗಿ ಎತ್ತಿಟ್ಕೊಂಡು, ಇನ್ನು ಆ ಕಾಳು ಮತ್ತು ಸ್ವಲ್ಪ ಸೊಪ್ಪು ಕಹಿ ಬರುತ್ತೆ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಆ ಕಾಳು ಮತ್ತು ಸೊಪ್ಪು ಇನ್ನು ಟೊಮೊಟೊನ ರುಬ್ಬಿಟ್ಕೊಂಡು ಅದ್ರ ಜೊತೆಗೆ ಉಪ್ಪು ಸಾಂಬಾರು ಖಾರನ ಆ್ಯಡ್ ಮಾಡಿಕೊಂಡು ಊಟ ಮಾಡ್ತಾಯಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇನ್ನು ಮಿಕ್ಕಿರುತ್ತಲ್ಲ, ಬಸ್ತಿರ್ತೀವಲ್ಲ ಸೊಪ್ಪು, ಅದನ್ನೇ ಈಚೆ ಸೈಡಲ್ಲಿ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ನೀವು ಫುಲ್ ನೋಡ್ತಾ ಇರ್ಬೋದು. ಇನ್ನೊಂದು ಬಾಂಡಿಗೆ ನಾನು ಒಂದೇ ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಹಸಿರು ಮೆಣ್ಸಿನ್ಕಾಯಿ ಹಾಕಿಲ್ಲ. ಒಣಮೆಣ್ಸಿನ್ಕಾಯಿ, ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಈ ಬೇಯಿಸಿಟ್ಕೊಂಡಿದ್ನಲ್ವ ಹೆಸ್ರು ಕಾಳು ಮತ್ತು ನುಗ್ಗೆ ಸೊಪ್ಪು ಎರಡನ್ನು ಬೇಯಿಸಿಟ್ಕೊಂಡಿದ್ನಲ್ವ, ಆ ನುಗ್ಗೆ ಸೊಪ್ಪನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡಿದರೆ ಆ ಕಡೆ ಪಲ್ಯ ರೆಡಿ ಆಗುತ್ತೆ, ಈ ಕಡೆ ನೀರು ಥರ ಇರೋವಂಥ ಉಪ್ಪು ಸಾಂಬಾರು ಕೂಡ ರೆಡಿ ಆಗುತ್ತೆ. ಕಾಂಬಿನೇಷನ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಮ್ಮ ಕಡೆಯವರು, ನೀವು ಅಂದರೆ ಮೈಸೂರು ಹಾಗೆಯೇ ಮಂಡ್ಯ ಸೈಡ್ ಇರೋರಿಗೆಲ್ಲ, ಬೆಂಗಳೂರು ಸೈಡ್ ಇರೋರಿಗೆಲ್ಲ ಕಾಮನಾಗಿ ಗೊತ್ತೇ ಇರುತ್ತೆ, ಉಪ್ಪು ಸಾಂಬಾರು ಅಂದರೆ ಗೊತ್ತಿರುತ್ತೆ. ಬಟ್ ನಮ್ಮ ಸೈಡು ಮಡಿಕೇರಿ, ಕೊಡಗು, ಸೋಮವಾರಪೇಟೆ, ಕೊಡ್ಲಿಪೇಟೆ, ಶ್ರೀನಿವಾಸ ಸಂತೆ ಸೈಡ್ ಅವ್ರಿಗೆ ಈ ಸಾಂಬಾರು ನಿಜವಾಗ್ಲೂ ಗೊತ್ತಿಲ್ಲ, ಅವ್ರು ಟ್ರೈ ಕೂಡ ಮಾಡಿಲ್ಲ. ಟ್ರೈ ಮಾಡಿ ನೋಡಿ ಒನ್ ಟೈಮಿಗೆ. ಸ್ಟಾರ್ಟಿಂಗ್ ನನಗೂ ಕೂಡ ಮುದ್ದೆಗೆ ಇದ್ದೀನಪ್ಪ, ಈ ಸಾಂಬಾರು ಮುದ್ದೆಗೆ ಅಂಟೋದೇ ಇಲ್ಲ, ಹೆಂಗೆ ನುಂಗೋದು ಅಂತ ಅನ್ನಿಸ್ತಾ ಇತ್ತು. ಮಾತ್ರ ರೈಸಿಗೆ ಮಾತ್ರ ರಸಮ್ ಥರ ಇರುತ್ತೆ, ರೈಸಿಗೆ ತುಂಬಾ ಸಾಂಬಾರು ಬಿಟ್ಕೊಂಡು ಅನ್ನ ಊಟ ಮಾಡಿ ಲಾಸ್ಟಲ್ಲಿ ಸಾಂಬಾರು ಕೂಡ ಕುಡ್ಕೊಬಿಡ್ತಿದ್ದೆ, ಆ ರೀತಿ ಚೆನ್ನಾಗಿರ್ತಿತ್ತು. ಬಟ್ ಮುದ್ದೆಗೆ ನಿಜವಾಗ್ಲೂ ನನಗೆ ಸ್ಟಾರ್ಟಿಂಗ್ ಮುದ್ದೆ ಊಟನೇ ಉಪ್ಪು ಸಾಂಬಾರು ಅಂದರೆ ಮುದ್ದೆ ಊಟ ಮಾಡ್ತಾ ಇರಲಿಲ್ಲ ನಾನು. ಇವಾಗಂತೂ ಉಪ್ಪು ಸಾಂಬಾರು ಮಾಡಿದರೆ ಮುದ್ದೆ ಬೇಕೇ ಬೇಕು. ಉಪ್ಪು ಸಾಂಬಾರಿಗೆ ಮುದ್ದೆ ಕಾಂಬಿನೇಷನ್ನೇ ಸಖತ್ತಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆಯೇ ವೆಯ್ಟ್ ಲಾಸ್ಗಂತೂ ತುಂಬಾ ಬೆಸ್ಟು ರೆಸಿಪಿ ಅಂದರೆ ಉಪ್ಪು ಸಾಂಬಾರು, ಆಯಿತಾ. ತುಪ್ಪ ಯೂಸ್ ಮಾಡಲ್ಲ, ಆಯಿಲ್ ಯೂಸ್ ಮಾಡಲ್ಲ, ಪ್ರೋಟೀನ್ ಸಿಗುತ್ತೆ, ಕಾರ್ಡ್ ಸಿಗುತ್ತೆ. ಹಾಗೆಯೇ ನುಗ್ಗೆ ಸೊಪ್ಪಲ್ಲಿ ಒಳ್ಳೆ ಐರನ್ ಕಂಟೆಂಟ್ ಇರುತ್ತೆ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನುಗ್ಗೆ ಸೊಪ್ಪು. ಪ್ಲೀಸ್ ನೀವು ನುಗ್ಗೆ ಸೊಪ್ಪನ್ನ 15 ದಿನಕ್ಕೆ ಒಂದು ಸಲನಾದರೂ ಯೂಸ್ ಮಾಡಿ, ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲನಾದರೂ ಯೂಸ್ ಮಾಡಬೇಕು. ಊರ ಕಡೆ ಇಲ್ಲಿ ಸಿಟಿ ಕಡೆ ಯಾರಿಗೂ ಸಿಗಲ್ಲ, ಹಳ್ಳಿ ಕಡೆ ಸಿಗುತ್ತೆ ಸಾಮಾನ್ಯವಾಗಿ. ನಮ್ಮ ಕಡೆ ಕೊಡಗು ಸೈಡಲ್ಲಿ ಅದು ಸಿಗಲ್ಲ, ನುಗ್ಗೆ ಸೊಪ್ಪು ಇರಲ್ಲ. ನಮ್ಮ ಅಮ್ಮನ ಮನೆ ಕಡೆ ಕೊಟ್ಟಿಪೇಟೆ ಸಂತೆ ಸೈಡು ನುಗ್ಗೆ ಸೊಪ್ಪೇ ಇಲ್ಲ, ಆಯಿತಾ. ನನಗೆ ಮದುವೆ ಆದಮೇಲೆ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡ್ಬೋದು ಅನ್ನೋದು ಗೊತ್ತಾಗಿದ್ದೆ ಮದುವೆ ಆದಮೇಲೆ. ಅಲ್ಲಿವರೆಗೂ ನಂಗೆ ನುಗ್ಗೆ ಸೊಪ್ಪು ಯೂಸ್ ಮಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ, ನುಗ್ಗೆಕಾಯಿ ಒಂದೇ ತಿಂತಾ ಇದ್ದಿದ್ದು. ಬಟ್ ನುಗ್ಗೆ ಸೊಪ್ಪಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಗಿದ್ದೆ ಇತ್ತೀಚೆಗೆ ನನ್ನ ಮದುವೆ ಆದಮೇಲೆ. ಹಾಗಾಗಿ ನುಗ್ಗೆ ಸೊಪ್ಪು ವೆಯ್ಟ್ ಲಾಸ್ ರೆಸಿಪಿಗೆ ತುಂಬಾ ಒಳ್ಳೆಯದು. ಆದಷ್ಟು ನೀವು ನುಗ್ಗೆ ಸೊಪ್ಪನ್ನ ವಾರಕ್ಕೆ ಒಂದು ಟೈಮ್ ಆದರೂ ಯೂಸ್ ಮಾಡಿ. ಅಟ್ಲೀಸ್ಟ್ ಉಪ್ಪು ಸಾಂಬಾರು ಮಾಡೋಕ್ಕಾಗಲಿಲ್ಲ ಅಂದರೆ ನುಗ್ಗೆ ಸೊಪ್ಪನ್ನ ಮೊಟ್ಟೆಯಲ್ಲಿ ಹುರಿದು ಎಗ್ಗಲ್ಲಿ ಹುರ್ಕೊಂಡು ಹಾಗೆಯೇ ತಿನ್ನೋಡಿ. ಆ ರೆಸಿಪಿ ಅಂತೂ ಇನ್ನೂ ಸಖತ್ತಾಗಿರುತ್ತೆ, ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಹಾಗೆಯೇ ಇವತ್ತಿನ ಲಂಚ್ಗೆ, ನನ್ನ ಮಧ್ಯಾಹ್ನದ ಊಟಕ್ಕೆ ನುಗ್ಗೆ ಸೊಪ್ಪಿನ ಸಾಂಬಾರು ಅಂದರೆ ಉಪ್ಪು ಸಾಂಬಾರು ಜೊತೆ ಮುದ್ದೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸೌತೆಕಾಯಿ ಹಾಗೆಯೇ ಕ್ಯಾರೆಟ್ನ ಆ್ಯಡ್ ಮಾಡಿಕೊಂಡು ಊಟ ಮಾಡ್ತಿದ್ದೀನಿ. ಬಟ್ ಇದನ್ನು ತಟ್ಟೆಗೆ ಹಾಕಿ ನಾನು ಸರ್ವ್ ಮಾಡಿ ತೋರ್ಸೋಕ್ಕಾಗಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದನ್ನು ವಿಡಿಯೋ ಮಾಡ್ಕೊಳ್ಳೋದೇ ಆಯಿತು. ಹಾಗೆಯೇ ಮಕ್ಕಳಿಗೆ ಇವಾಗ ರಜೆ ಇರೋದ್ರಿಂದ ನನ್ನ ಕೈಲಿ ಫೋನ್ ಕೊಡಲ್ಲ, ಆಯಿತಾ. ಎಡಿಟಿಂಗ್ ಮಾಡುವಾಗ ನಾನು ಫೋನ್ ಇಸ್ಕೊಂಡಿರ್ತೀನಿ. ಇನ್ನು ಅದಾದ ಮೇಲೆ ಸ್ವಲ್ಪ ಫೋನ್ ಸಿಕ್ತು ಅಂದರೆ ಎತ್ಕೊಂಡು ಓಡೋಗ್ಬಿಡ್ತಾರೆ. ಸ್ವಲ್ಪ ಟೈಮ್ ಅವ್ರಿಗೂ ಒಂದು ಅರ್ಧ ಗಂಟೆ, 10 ನಿಮಿಷ, ಕಾಲು ಗಂಟೆ ಫೋನ್ ನೋಡೋಕೆ ಕೊಡಲೇಬೇಕು, ಇಲ್ಲ ಅಂದರೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು 5 ಮಿನಿಟ್ಸ್ ಕೊಡಮ್ಮ ಅಂತ. ಹಾಗಾಗಿ ಆ ವಿಡಿಯೋನ ತಟ್ಟೆಗೆಲ್ಲ ಹಾಕಿ ಸರ್ವ್ ಮಾಡೋದನ್ನು ನಾನು ತೋರ್ಸೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಇನ್ನು ನುಗ್ಗೆ ಸೊಪ್ಪು ಹಾಗೆಯೇ ನುಗ್ಗೆ ಸೊಪ್ಪಿನ ಜೊತೆ ಉಪ್ಪು ಸಾಂಬಾರು ಕಾಂಬಿನೇಷನ್ ಸಖತ್ತಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ. ಸಾರು ಖಾರನ ನೆಂಚ್ಕೊಂಡು ಊಟ ಮಾಡ್ತಾಯಿದ್ರೆ ನಿಜವಾಗ್ಲೂ ತುಂಬಾ ಸಖತ್ತಾಗಿರುತ್ತೆ ಕಣ್ರಿ, ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಹಾಗೆಯೇ ಇನ್ನೊಂದು ವಿಚಾರ ಹೇಳಬೇಕು, ನನ್ನ ಸಬ್ಸ್ಕ್ರೈಬರ್ ಕೂಡ ತುಂಬಾ ಮುಖದಲ್ಲಿ ಪಿಂಪಲ್ಸ್ ಆಗ್ತಿದೆ ಸಿಸ್ಟರ್, ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ, ಕ್ರೀಮ್ ಏನಾದರೂ ಹೇಳಿ ಅಂತ ಹೇಳಿದ್ರಿ. ಅದಕ್ಕೂ ಕೂಡ ಕ್ರೀಮು ನನ್ನ ಹತ್ರ ಇದೆ. ನನಗೂ ಕೂಡ ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಅವಾಗವಾಗ ಪಿಂಪಲ್ ಆಗ್ತಾ ಇರುತ್ತೆ. ಬಟ್ ಆ ಪಿಂಪಲ್ ಮೇಲೆ ಆ ಕ್ರೀಮ್ನ ಆ್ಯಡ್ ಮಾಡಿದರೆ, ಸ್ವಲ್ಪ ಆ ಕ್ರೀಮ್ನ ಹಚ್ಚಿದರೆ, ಪಿಂಪಲ್ ಮೇಲೆ ಮಾತ್ರ ಹಚ್ಚಿದರೆ ಸ್ವಲ್ಪ ಅದು ಕಮ್ಮಿ ಆಗುತ್ತೆ ಪಿಂಪಲು. ಹಾಗೆಯೇ ಡೈಲಿ ಅದನ್ನು ಒಂದು 3 ಡೇಸ್ 4 ಡೇಸ್ ಹಚ್ತಾ ಬಂದರೆ ಪೂರ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದೊಂದು ಪಿಂಪಲ್ ಕ್ರೀಮ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸಿಸ್ಟರ್, ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗೆಯೇ ಏನಕ್ಕೆ ಆ ರೀತಿ ಆಗುತ್ತೆ ಅಂದರೆ, ನೀವು ತುಂಬ ಜಂಕ್ ಫುಡ್ ತಿಂತಾ ಇದ್ದೀರಾ, ಆಯಿಲ್ ಫುಡ್ ತಿಂತಾ ಇದ್ದೀರಾ, ಮಿಲ್ಕ್ ಐಟಮ್ನ ತಿಂತಾ ಇದ್ದೀರಾ, ಚಾಕ್ಲೇಟ್
ಎಲ್ಲ ತಿಂತಾ ಇದ್ದೀರಾ ಅಂದರೆ ಈ ರೀತಿ ಆಗುತ್ತೆ. ಅದಲ್ಲದೆ ವೆಯ್ಟ್ ಜಾಸ್ತಿ ಇದ್ದೀರಾ, ಫ್ಯಾಟ್ ಜಾಸ್ತಿ ಇದೆ ಅಂದರೆ, ಹಾಗೆಯೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿದೆ, ನಿಮಗೆ PCOD ಸಮಸ್ಯೆ ಇದೆ ಅಥವಾ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಅಂದ್ರೂ ಕೂಡ ಈ ರೀತಿ ಪಿಂಪಲ್ಸ್ ಆಗೋದು ಕಾಮನ್ ಆಗಿರುತ್ತೆ. ಅದಲ್ಲದೆ ನೀವು ಟೀನೇಜಲ್ಲಿ ಇದ್ದೀರಾ, ಕಾಲೇಜಿಗೆ ಹೋಗ್ತಾ ಇದ್ದೀರಾ ಅಂದರೆ ಅದನ್ನು ಕೂಡ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಒಂದು ಏಜಲ್ಲಿ ಆ ಪಿಂಪಲ್ಸ್ ಎಲ್ಲ ಬರೋದು ಕಾಮನ್ ಆಗಿರುತ್ತೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ ಮಿನಿಮಮ್ ಏಜ್ ಆಗಿದೆ ಸಿಸ್ಟರ್, ತುಂಬ ಆಯಿಲ್ ಸ್ಕಿನ್ ಇದೆ ಹಾಗಾಗಿ ಬರ್ತಿದೆ ಅಂದರೆ ಅದನ್ನು ಕೂಡ ಆಯಿಲ್ ಸ್ಕಿನ್ ಇರೋರಿಗೆ ಕಾಮನ್ ಆಗಿ ಬರುತ್ತೆ ಅದು. ಬಟ್ ನಾನಿವಾಗ ಡಯಟ್ ಮಾಡ್ತಾ ಇರೋದ್ರಿಂದ ಮುಂಚೆ ಎಲ್ಲ ತುಂಬ ಕೇಕು, ಆಯಿಲ್ ಐಟಮ್, ಕರ್ದಿರೋಂಥ ಐಟಮ್ಸು ಅಂದರೆ ಬಜ್ಜಿ, ಬೋಂಡ, ಕಬಾಬು, ಬೇಕ್ರಿ ಐಟಮ್ಸು, ಪಪ್ಸು ಇವೆಲ್ಲ ಜಾಸ್ತಿ ಯೂಸ್ ಮಾಡ್ತಿದ್ದೆ. ಆವಾಗ ಸ್ವಲ್ಪ ಈ ವಡೆ, ಚಕ್ಲಿ, ಕೋಡ್ಬಳೆ, ಕರ್ಜಿಕಾಯಿ ಹಬ್ಬ ಟೈಮಲ್ಲೆಲ್ಲ ಅಮ್ಮವ್ರು ಮಾಡೋರಲ್ವ, ಹಾಗೆಯೇ ಅಮ್ಮ ಊರಿಂದ ಮಾಡ್ಕೊಂಡು ತರುವಾಗೆಲ್ಲ ತೊಗೊಬಂದು ಕೊಡೋರು, ಸರಿಯಾಗಿ ತಿಂತಿದ್ದೆ. 3 ಡೇಸ್ಗೆ 2 ಡೇಸ್ಗೆಲ್ಲ ಪಿಂಪಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ನನಗೂ ಕೂಡ ಅದು ಆಯಿಲ್ ಐಟಮ್ ತಿಂದರೆ ಕಾಮನ್ ಆಗಿ ಬರ್ತಾ ಇರುತ್ತೆ. ಇವಾಗ ಸ್ವಲ್ಪ ಹೆಲ್ತಿ ಫುಡ್ ಕಡೆಗೆ ನಾನು ಗಮನ ಕೊಟ್ಟಿರೋದ್ರಿಂದ, ಒಂದು 6 ಮಂತ್ 1 ಇಯರಿಂದ ಗಮನ ಕೊಟ್ಟಿರೋದ್ರಿಂದ ಪಿಂಪಲ್ಸ್ ಎಲ್ಲ ಆಲ್ಮೋಸ್ಟ್ ಪೂರ್ತಿ ಕಮ್ಮಿ ಆಗಿದೆ. ಅದಲ್ಲದೆ ಕಲೆ ಕೂಡ ಉಳಿದಿಲ್ಲ, ಅಷ್ಟು ನೀಟಾಗಿ ಹೋಗ್ತಿದೆ. ಯಾಕೆ ಅಂದರೆ ಮೇಯ್ನ್ ಪಾಯಿಂಟ್ ಬಂದು ನಾನು ಯೂಸ್ ಮಾಡ್ತಾ ಇರೋ ಆಯಿಂಟ್ಮೆಂಟ್ ಆಗಲಿ, ಕ್ರೀಮ್ ಆಗಲಿ ಅಲ್ಲವೇ ಅಲ್ಲ, ನಾನು ಯೂಸ್ ಮಾಡ್ತಾ ಇರೋಂಥ ಹೆಲ್ತಿ ಡ್ರಿಂಕು. ನಿಜವಾಗ್ಲೂ ಈ ನೆಲ್ಲಿಕಾಯಿ ಇದೆಯಲ್ಲ, ಎಷ್ಟು ವಿಟಮಿನ್ಸ್ ಇದೆ ಅದರಲ್ಲಿ ಅಂದರೆ ಹೇಳ್ತೀನಲ್ವಾ, ಭೂಲೋಕದಲ್ಲಿ ಸಿಗುವಂಥ ಅಮೃತ ಅಂದ್ರೇ ನೆಲ್ಲಿಕಾಯಿ. ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ನೆಲ್ಲಿಕಾಯಿ ಹಾಗೆಯೇ ಪೇರಳೆ ಹಣ್ಣು ಅಂತ ಹೇಳ್ತಾರೆ, ಸೀಬೆಹಣ್ಣು ಅಂತ ಹೇಳ್ತಾರೆ. ಆ ನೆಲ್ಲಿಕಾಯಿ, ಸೀಬೆಹಣ್ಣಲ್ಲಿರೋಂಥ ವಿಟಮಿನ್ಸು ಇನ್ಯಾವ ಹಣ್ಣಲ್ಲೂ ಸಿಗೋಲ್ಲ. ಅಷ್ಟು ಒಳ್ಳೆಯದು ದೇಹಕ್ಕೆ. ನೆಲ್ಲಿಕಾಯಿನ ಯೂಸ್ ಮಾಡಿ. ನೆಲ್ಲಿಕಾಯಿನ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕಾಗಲ್ವಾ? ಬೇಡ, ಡೈಲಿ ಒಂದೊಂದು ನೆಲ್ಲಿಕಾಯಿನ ಹಾಗೆಯೇ ಬಾಯಲ್ಲಿ ಅಗೆದು ತಿನ್ನಿ, ಚೆನ್ನಾಗಿರುತ್ತೆ ಅದೊಂಥರ. ಅದಲ್ಲದೆ ಹಲ್ಲು ಕೂಡ ತುಂಬಾ ಕ್ಲೀನ್ ಆಗುತ್ತೆ. ಅದಲ್ಲದೆ ವೈಟ್ ಕೂಡ ಆಗುತ್ತೆ. ವಿಟಮಿನ್ ಸಿ ಇರೋದ್ರಿಂದ ಹಲ್ಲು ಕೂಡ ಕ್ಲೀನ್ ಆಗುತ್ತೆ, ವೈಟ್ ಆಗುತ್ತೆ. ಯೆಲ್ಲೋಯಿಶ್ ಇದ್ದರೆ ಅದು ಕೂಡ ವೈಟ್ ಆಗುತ್ತೆ. ಹಾಗೆಯೇ ತುಂಬಾ ನೆಲ್ಲಿಕಾಯಿ ಒಳ್ಳೆಯದು. ಹಾಗೆಯೇ ತಿನ್ನಿ, ಉಪ್ಪಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಇಲ್ಲ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ನಿ, ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಇಲ್ಲ ಹಾಗೆಯೇ ತಿನ್ನಿ. ಹೇಗೋ ಒಟ್ಟಿನಲ್ಲಿ ನೆಲ್ಲಿಕಾಯಿನ ಡೈಲಿ ಒಂದೊಂದು ಯೂಸ್ ಮಾಡಿ. ನಿಮ್ಮ ಸ್ಕಿನ್ನು ತುಂಬಾ ಗ್ಲೋ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ನಿಜವಾಗ್ಲೂ ಇಷ್ಟಪಡ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಪದೇ ಹೇಳ್ತಾನೆ ಇರ್ತೀನಿ, ಆದಷ್ಟು ಹೆಲ್ತಿ ಕಡೆ ಗಮನ ಕೊಡಿ, ಆದಷ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡಿ, ಆಯಿಲ್ ಫುಡ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾನೆ ಬರ್ತಾಯಿದ್ದೀನಿ. ನಿಜವಾಗ್ಲೂ ಅದರಲ್ಲಿ ಇರೋಂಥ ವೆಯ್ಟ್ ಗೇನ್ ಆಗೋವಂಥ ಅಂಶ ನಿಜವಾಗ್ಲೂ ಜಾಸ್ತಿನೇ ಇರುತ್ತೆ. ಆದಷ್ಟು ತರಕಾರಿಗಳು, ಫ್ರೂಟ್ಸು ಅಥವಾ ನಟ್ಸು, ಕಾಳುಗಳು ಈ ರೀತಿ ಯೂಸ್ ಮಾಡಿ. ಶುಗರ್ ನಿಂತು ಬಿಟ್ಬಿಡಿ ಆಯಿತಾ, ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಕಾಫಿ ಟೀ ಕುಡಿತಿದ್ದೀರಾ ಅಂದರೆ 1 ಟೈಮ್ ಓಕೆ, ತುಂಬ 3 ಟೈಮ್ಸ್ 4 ಟೈಮ್ಸ್ ಕುಡಿತಿದ್ದೀರಾ ಅಂದರೆ ಪ್ಲೀಸ್ ಅದನ್ನು ಕೂಡ ಅವಾಯ್ಡ್ ಮಾಡಿ. ಏಕೆಂದರೆ ಅದರಿಂದನೂ ಕೂಡ ಫ್ಯಾಟ್ ಜಾಸ್ತಿ ಆಗುತ್ತೆ, ವೆಯ್ಟ್ ಜಾಸ್ತಿ ಆಗುತ್ತೆ. ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ ಇನ್ನೊಬ್ಬರು ಕೂಡ ಕಮೆಂಟ್ ಮಾಡಿದ್ರು, ಮೇಡಮ್ ನಾನು ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸಿಸ್ಟರ್, ಡಯಟ್ ಮಾಡ್ತಿರ್ತೀನಿ, 4-5 ಡೇಸಲ್ಲೇ 1.5 kg ಅಷ್ಟು ಕಮ್ಮಿ ಆಗಿರುತ್ತೆ. ಆಮೇಲೆ ಸ್ವಲ್ಪ ಇದ್ದಕ್ಕಿದ್ದಂಗೆ ಇನ್ನೂ ಒಂದು 6-7 ಡೇಸ್ ಬಿಟ್ಟರೆ ಎಷ್ಟಿರುತ್ತೆ ಅಷ್ಟೇ ವೆಯ್ಟ್ ಗೇನ್ ಆಗಿರುತ್ತೆ ನಂದು, ಮತ್ತೆ ವೆಯ್ಟ್ ಜಾಸ್ತಿ ಆಗಿರುತ್ತೆ, ಸಡನ್ನಾಗಿ ಕಮ್ಮಿ ಆಗುತ್ತೆ. ಹಾಗೆಯೇ 1-2 ದಿನ ಡಯಟ್ ಬಿಟ್ಟರೆ ಮತ್ತೆ ವೆಯ್ಟ್ ಗೇನ್ ಆಗುತ್ತೆ ಅಂತ ಕೇಳಿದರು. ಹೌದು, ಖಂಡಿತ ಇದು ಸತ್ಯನೇ. ಯಾಕೆ ಅಂದರೆ ನಿಮ್ಮೊಬ್ಬರಿಗೆ ಅಲ್ಲ ಸಿಸ್ಟರ್, ನಮಗೂ ಕೂಡ ಅದೇ ರೀತಿ ಆಗುತ್ತೆ. ಯಾಕಪ್ಪ ಅಂದರೆ ಡಯಟ್ ಮಾಡ್ತಾ ಇರ್ತೀವಿ, ಡಯಟ್ ಎಷ್ಟು ಕ್ಯಾಲರೀಸ್ ನಮ್ಮ ದೇಹಕ್ಕೆ ಬೇಕೋ ಅಷ್ಟನ್ನು ನಾವು ತೊಗೊಂಡು ನೀಟಾಗಿ ಡಯಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಆದರೆ ಯಾವ್ದಾದ್ರು ಒಂದು ಫಂಕ್ಷನ್ ಬಂತು, ಏನೋ ಒಂದು ಬಂತು ಅಂದರೆ ಸಡನ್ನಾಗಿ ನಾವೇನು ಮಾಡ್ತೀವಿ, ಊಟ ತಿಂಡಿನ ಸರಿಯಾಗೇ ಬಾರಿಸ್ತೀವಿ. ಏಕೆಂದರೆ ಈ ಊಟ ತಿಂಡಿಯಲ್ಲಿ ಒಂದು ಮದುವೆ ಊಟ, ಫಂಕ್ಷನ್ ಊಟ ಅಂದರೆ ತುಂಬಾ ಕ್ಯಾಲರೀಸ್ ಇರುತ್ತೆ, ಅದನ್ನೆಲ್ಲ ಬಾರಿಸ್ಬಿಡ್ತೀವಿ. ಹಾಗಾಗಿ 1 ವಾರ ನಾವು ಏನೂ ತಿಂದೆ, ಆಯಿಲ್ ಫುಡ್ ಏನೂ ತಿಂದೆ, ಅಷ್ಟು ಕ್ಯಾಲರೀಸ್ನ ಬರ್ನ್ ಮಾಡ್ಕೊಂಡು ಬಂದಿರ್ತೀವಿ. 3 ಟೈಮ್ಸು ನೀವು ಹೊರಗಡೆ ಅಥವಾ ತಿಂದ್ರಿ, ಫಂಕ್ಷನ್ ಊಟಕ್ಕೆ ಹೋಗಿ ತಿಂದ್ರಿ ಅಂದರೆ 1 ವಾರದಲ್ಲಿ ನೀವು ಬರ್ನ್ ಮಾಡಿದ್ದಿಲ್ಲ ವೇಸ್ಟ್ ಆಯಿತಾ, ಅಷ್ಟು ಕ್ಯಾಲರೀಸ್ ನಿಮ್ಮ ಬಾಡಿ ಬಿದ್ದುಬಿಡುತ್ತೆ. ಇದರಿಂದ ನಿಮ್ಮ ಮತ್ತೆ ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏಕೆಂದರೆ ಆಯಿಲ್ ಫುಡ್ ಅಷ್ಟೇ ಬಿಡುತ್ತೆ, ಕ್ಯಾಲರೀಸ್ ತುಂಬಾ ಜಾಸ್ತಿ ಆಗುತ್ತೆ, ಮತ್ತು ವೆಯ್ಟ್ ಜಾಸ್ತಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಏಕೆಂದರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ನನ್ನ ಆ್ಯನಿವರ್ಸರಿ ಇತ್ತು, ಇನ್ನು ಆ್ಯನಿವರ್ಸರಿ ಅಂದಮೇಲೆ ಕೇಕ್ ಕಟ್ ಮಾಡಿಸ್ಲೇಬೇಕು. ಕೇಕ್ ಕಟ್ ಮಾಡಿದ್ವಿ. ವರ್ಷಕ್ಕೊಂದೇ ಸಲ ಆ್ಯನಿವರ್ಸರಿ ಬರೋದು, ನಮಗೋಸ್ಕರ ನಾವು ಖುಷಿ ಪಡಬೇಕು, ಇರೋದೊಂದು ಲೈಫ್ ಅಂದ್ಕೊಂಡು ಹೋಟೆಲ್ಗೂ ಕೂಡ ಹೋದ್ವಿ. ಅಲ್ಲೂ ಕೂಡ ಚೆನ್ನಾಗಿ ಬಾರಿಸಿದ್ದಾಯಿತು. ಬಟ್ ನೆಕ್ಸ್ಟು ನಾಳೆ ನಾಡಿದ್ದು ವಿಡಿಯೋದಲ್ಲಿ ನನ್ನ ವೆಯ್ಟ್ ಎಷ್ಟಾಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಆ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ವೆಯ್ಟ್ ಗೇನ್ ಆಗಿರುತ್ತೆ, ಏಕೆಂದರೆ ನೈಟು 9 o'clock ಮೇಲೆ ನಾನು ಹೋಟೆಲ್ಗೆ ಹೋಗಿ ಊಟ ಮಾಡಿರೋದ್ರಿಂದ ವೆಯ್ಟ್ ಜಾಸ್ತಿನೇ ಬಂದಿರುತ್ತೆ. ಆಲ್ಮೋಸ್ಟು ಬೇಗ ಊಟ ಮುಗಿಸ್ಕೊತಿದ್ದೆ. ಅದಲ್ಲದೆ ತುಂಬ ಆಯಿಲ್ ಫುಡ್ ತಿಂತಾ ಇರಲಿಲ್ಲ. ಇನ್ನು ಹೋಟೆಲ್ ಊಟ ಆದಮೇಲೆ ನಾನ್ ವೆಜ್ ಊಟ ಅದು ಇದು ಅಂತ ಚೆನ್ನಾಗಿ ತಿಂದಿದ್ದೀವಿ, ಯಾವ ಡಯಟ್ನೂ ಮಾಡಿಲ್ಲ ಅವತ್ತು. ಯಾಕೆಂದರೆ ವರ್ಷಕ್ಕೊಂದೇ ಸಲ ಬರೋದು ಆ್ಯನಿವರ್ಸರಿ, ನಮಗೋಸ್ಕರ ನಾವು ಲೈಫ್ನ ಲೀಡ್ ಮಾಡಬೇಕು, ಅವತ್ತು ಒಂದಿನ ಖುಷಿಯಾಗಿರಬೇಕು, ಫ್ರೀಯಾಗಿ ಇದ್ಬಿಡೋಣ ಅಂತ ನಾನು ಅವತ್ತು ಡಯಟ್ ಕೂಡ ಮಾಡಲಿಲ್ಲ. ಏನೋ ನೋಡೋಣ, ನಾಳೆ ನಾಡಿದ್ರಲ್ಲಿ ನನ್ನ ವೆಯ್ಟ್ ಎಷ್ಟು ಗೇನ್ ಆಗಿರುತ್ತೋ ಏನೋ ಗೊತ್ತಿಲ್ಲ, ಒಂದಿನಕ್ಕೆಲ್ಲ ರಿಸಲ್ಟ್ ಕೂಡ ಸಿಗಲ್ಲ. ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ಅಂತ ಅನಿಸಿದರೆ, ನನ್ನ ಹೆಲ್ತ್ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದೆ, ನನ್ನ ಮೋಟಿವೇಶನ್ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.